ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿ ಅಡ್ಡಾ ಯೂಟ್ಯೂಬ್ ಚಾನಲ್. ನಿನ್ನೆ ಮೈಕಲ್ ಹಾಗೂ ತುಕಾಲಿ ಸಂತೋಷ್ ಅವರ ಮಧ್ಯೆ ಒಂದು ಚಿಕ್ಕ ಫೈಟ್ ನಡೆಯುತ್ತೆ. ಅದು ತುಂಬಾ ದೊಡ್ಡದಾಗಿ ಇಂಪ್ಯಾಕ್ಟ್ ಆಗಿದೆ ಹೊರಗಡೆ ನೋಡೋ ಅಂಥ ಜನಗಳಿಗೆ. ಅದ್ರ ಬಗ್ಗೆ ನಾನಿವತ್ತು ಅಪ್ಡೇಟ್ಸ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿನ್ನೆ ನೀವು ನೋಡಿದ್ರೆ ತನಿಷಾ ಅವ್ರ ಟೀಮಿಂದ ವಿನಯ್ ಅವರು ಗಾಯ ಆಗಿ ಅವ್ರ ಕೈಗೆ ಏಟಾಗಿ ಅವರು ಆಟದಿಂದ ಹೊರಗಡೆ ಇರ್ತಾರೆ. ಹಾಗೆ ಕಾರ್ತಿಕ್ ಅವರು ಕೂಡ ಅವ್ರಿಗೆ ಲೋವರ್ ಬ್ಯಾಕ್ ಪೇನ್ ಆಗುತ್ತೆ, ಸೊ ಅದಕ್ಕೆ ಅವರು ಕೂಡ ಆಟದಿಂದ ಹೊರಗಡೆ ಇರ್ತಾರೆ. ಇದರಿಂದ ಆಪೋಸಿಟ್ ಟೀಮಲ್ಲಿ ಅವಿನಾಶ್ ಅವರು ಕೂಡ ಹೊರಗಡೆ ಇರಬೇಕಾಗಿರುವಂಥ ಒಂದು ಸಂದರ್ಭ ಬರುತ್ತೆ. ಸಂಗೀತ ಅವರು ಅವಿನಾಶ್ನ ಹೊರಗಡೆ ಕೂರಿಸ್ತಾರೆ. ನೆಕ್ಸ್ಟ್ ಅವರು ಆಟನ ಕಂಟಿನ್ಯೂ ಮಾಡಬೇಕಾದ್ರೆ ಸಂಗೀತ ಅವ್ರ ಟೀಮಿಂದ ಮೈಕಲ್ ಅವರು ಅವರ ಬಟ್ಟೆಗಳನ್ನು ಕಾಪಾಡೋಕ್ಕೆ ನಿಂತ್ಕೋತಾರೆ. ಹಾಗೆ ತನಿಷಾ ಅವ್ರ ಟೀಮಿಂದ ತುಕಾಲಿ ಸಂತೋಷ್ ಅವರು ಬಟ್ಟೆಗಳನ್ನು ಕಾಪಾಡೋಕ್ಕೆ ನಿಂತ್ಕೋತಾರೆ. ಈ ಸಂದರ್ಭದಲ್ಲಿ ಮೈಕಲ್ ಹಾಗೂ ತುಕಾಲಿ ಸಂತೋಷ್ ಅವರ ಒಂದು ನಡುವೆ ಒಂದು ಫೈಟ್ ಆಗುತ್ತೆ. ತುಕಾಲಿ ಸಂತೋಷ್ ಅವರು ಬಂದು ಸುಮ್ಮನೆ ಹಿಂಗೆ ಮುಟ್ಟಿದ್ದಕ್ಕೆ ನೆಕ್ಸ್ಟು ಮೈಕಲ್ ಅವರು ಅವರ ಒಂದು ಎಲ್ಬೋದಲ್ಲಿ 3 ಸಲ ತುಕಾಲಿ ಸಂತೋಷ್ ಅವರ ಎದೆಗೆ ಗುದ್ದುತ್ತಾರೆ. ಅದರಿಂದ ಕೋಪಗೊಂಡ ತುಕಾಲಿ ಸಂತೋಷ್ ಅವರು ಕೂಡ ಅವರ ಒಂದು ಕೋಪನ ತೋರಿಸ್ತಾರೆ, ಅವರು ಕೂಡ ಗುದ್ದಿತಾರೆ. ಹಾಗೆ ಅವರಿಬ್ಬರ ಮಧ್ಯೆ ಒಂದು ಚಿಕ್ಕ ಪುಟ್ಟ ಕಾನ್ವರ್ಸೇಷನ್ಸ್ ಕೂಡ ಆಗುತ್ತೆ. ಏನೇ ಆಗಲಿ ಇಷ್ಟೊಂದು ಫಿಸಿಕಲ್ ಆಗಿ ಯಾರೂ ಕೂಡ ಆಡಬಾರ್ದು ಅನ್ನೋದು ಒಂದೇ ನಮ್ಮ ಕನ್ಸರ್ನ್ ಆಗಿದೆ. ಇದರಿಂದ ಮನೆಯವರು ಎಲ್ರಿಗೂ ಕೂಡ ಒಂದು ದೊಡ್ಡ ಶಾಕ್ ಅಂತಲೇ ಫೀಲ್ ಆಗುತ್ತೆ. ಯಾಕಂತಂದರೆ ಆ ಥರ ತುಕಾಲಿ ಸಂತೋಷ್ ಅವ್ರನ್ನ ನೋಡಿದ್ದು ನಾವು ಬಹಳ ದಿನಗಳ ಆದಮೇಲೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆಲ್ರಿಗೂ ಹೇಗೆ ಅನ್ನಿಸುತ್ತೆ ಈ ಒಂದು ತುಕಾಲಿ ಹಾಗೂ ಮೈಕಲ್ ಅವರ ಒಂದು ಫೈಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ವಾಚಿಂಗ್.